ಎಲ್ಲ ಒಂದು ಕಡೆ ನಾವು ಸೇರಿ ಚರ್ಚೆ ಮಾಡೋದ್ರಿಂದ ಮತ್ತು ನಮ್ಮ ರೈತರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳನ್ನ ತಿಳ್ಕೊಳ್ಳೋದ್ರಿಂದ ನಾವು ಉತ್ಪಾದಕತೆಯನ್ನು ಹೆಚ್ಚು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾಂತ್ರೀಕರಣ ಮಾಡಬೇಕಾದ್ರೆ ಎಲ್ಲಿ ಯಾವ ಥರದ ಯಂತ್ರಗಳು ಸಿಗುತ್ತೆ ಮತ್ತು ಆ ಯಂತ್ರಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಸಹ ಕೃಷಿ ಮೇಳದಲ್ಲಿ ನಾವು ನೋಡ್ಬೋದು. ಮತ್ತು ಅದನ್ನು ತೆಗೆದುಕೊಂಡು ಹೋಗಿ ನಾವು ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇವತ್ತು ಬ್ಯಾಂಕ್ಗಳ ಸಮೇತ ಈ ಕೃಷಿ ಮೇಳದಲ್ಲಿ ಬಂದು ಭಾಗವಹಿಸೋದ್ರಿಂದ ಸಾಲ ಕೊಡೋದು ಮತ್ತು ಸಹಾಯಧನ ಕೊಡೋದು ಈ ಥರದ ಎಲ್ಲ ಯೋಜನೆಗಳು ನಮಗೆ ಗೊತ್ತಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ರೈತರು ಕೃಷಿಲೇ ಉಳಿಬೇಕಾದ್ರೆ, ದೇಶಕ್ಕೆ ಅನ್ನ ಸಿಗಬೇಕಾದ್ರೆ, ದೇಶ ಅನ್ನದಲ್ಲಿ ಸ್ವಾವಲಂಬನೆ ಆಗಬೇಕಾದ್ರೆ ಏನು ಲೆಕ್ಕಾಚಾರದ ವ್ಯವಸಾಯ, ಯಾಂತ್ರೀಕರಣದ ವ್ಯವಸಾಯ, ಸಮಯಕ್ಕೆ ಏನು ಮಾಡಬೇಕಂತಕ್ಕಂಥ ವ್ಯವಸಾಯನ ನಾವು ಮಾಡಬೇಕಾಗಿ ಬರೋದ್ರಿಂದ ಕೃಷಿ ಮೇಳಗಳನ್ನ ವರ್ಷಕ್ಕೆ 2 ಸಾರಿ ಸರ್ಕಾರದವರು ಆಯೋಜನೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಇಂದಿನ ದಿವಸ ಹಳ್ಳಿಗಳಲ್ಲಿ ಬೇಸಾಯನೇ ಬೇಡ ಅಂತೇಳಿ ಹಳ್ಳಿ ಜನಗಳೆಲ್ಲ ವಲಸೆ ಬಂದು ನಗರ ಪ್ರದೇಶಗಳಿಗೆ ಸೇರ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಈ ಕೃಷಿ ಸಮ್ಮೇಳನದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳಂತಹ ಎಲ್ಲ ಪ್ರಾತ್ಯಕ್ಷಿಕೆಗಳನ್ನು ತುಂಬ ಚೆನ್ನಾಗಿ ಪ್ರದರ್ಶನಕ್ಕಿಟ್ಟು ಎಲ್ಲ ಮಾಹಿತಿಗಳನ್ನು ರೈತರಿಗೆ ಒದಗಿಸ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಕೃಷಿಗೆ ಹೆಚ್ಚಿನ ಆಸಕ್ತಿ ಬಂದು ರೈತರುಗಳು ಬೇಸಾಯದಲ್ಲಿ ತೊಡಗಿಸ್ಕೊಳ್ತದೆ ಅಂತೇಳಿ ತುಂಬ ಮೆಚ್ಚುಗೆ ಆಗ್ತದೆ. ಕೃಷಿ ಸಮ್ಮೇಳನ ತುಂಬ ಚೆನ್ನಾಗಿದೆ. ನಾವು ಪ್ರತಿ ವರ್ಷವೂ ಬರ್ತೀವಿ ನೋಡೋದಕ್ಕಂತ. ಮತ್ತು ಸಾವಯವ ಕೃಷಿ ಬಗ್ಗೆನೂ ತುಂಬ ವರ್ಷನೂ ನೋಡ್ತೀವಿ ನಾವು ಆದಷ್ಟು ಆ ಥರ ಪದಾರ್ಥಗಳನ್ನ ಕೊಳ್ಳೋದಕ್ಕೆ ಅದಕ್ಕೆಲ್ಲ ಇಷ್ಟಪಡ್ತೀವಿ. ಎಲ್ಲ ಮಹಿಳೆಯರಿಗೂ ಸ್ವಂತ ಉದ್ಯೋಗಕ್ಕೋಸ್ಕರ ಅವರು ಸ್ವಂತ ತನ್ನ ಕಾಲ ಮೇಲೆ ಕಾಲು ನಿಂತ್ಕೊಬೋದು. ತುಂಬ ಚೆನ್ನಾಗಿದೆ. ಎಲ್ಲ ಥರದ ತಳಿಗಳು, ಪ್ರತಿಯೊಂದು ಏಮು ಪಕ್ಷಿ ಆಗಿರ್ಬೋದು, ಎಲ್ಲ ಎತ್ತುಗಳ ಬಗ್ಗೆ ಎಲ್ಲ ನೋಡಿದ್ವಲ್ಲ, ಎಲ್ಲನೂ ತುಂಬ ಇಷ್ಟ ಆಯಿತು. ಸಮಾರೋಪ ಸಮಾರಂಭ ರಾಷ್ಟ್ರೀಯ ಕೃಷಿ ಮೇಳ 2011ರ ಸಮಾರೋಪ ಸಮಾರಂಭವನ್ನು ನವೆಂಬರ್ 20ರಂದು ಬೆಳಗ್ಗೆ ಆಯೋಜಿಸಲಾಗಿತ್ತು. ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಶ್ರೀ ಹಂಸರಾಜ್ ಭಾರದ್ವಾಜ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಹಾಗೂ ಅಧ್ಯಕ್ಷರಾಗಿ ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರಾದ ಶ್ರೀ ಕೃಷ್ಣ ಭೈರೇಗೌಡ ಅವರು ಹಾಗೂ ಇತರೆ ಗಣ್ಯರು ಭಾಗವಹಿಸಿದ್ದರು. ಇದೇ ಸುಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಆಡಳಿತದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ನಗರ, ಕೊಡಗು ಮತ್ತು ತುಮಕೂರು ಜಿಲ್ಲೆಗಳಿಂದ ಪ್ರತಿ ಜಿಲ್ಲೆಗೊಬ್ಬರಂತೆ ಅತ್ಯುತ್ತಮ ರೈತ ಹಾಗೂ ರೈತ ಮಹಿಳೆ ಪ್ರಶಸ್ತಿ, ತಾಲೂಕು ಮಟ್ಟದ ಯುವ ರೈತ ಹಾಗೂ ರೈತ ಮಹಿಳಾ ಪ್ರಶಸ್ತಿ ಪ್ರದಾನ ಮಾಡಿದರು. You see the lot of farming community, their children, their families, they are not so well off as they should be. The result is that they are the most hard-working, honest people, rising early morning and working throughout the day without break to produce what we eat. We should respond to their needs and do something. It's a great opportunity to see so many of them together through the university to getting guidance. ಇದೇ ದಿನ ಮಧ್ಯಾಹ್ನ ವಿಶ್ವವಿದ್ಯಾಲಯದ ಕುಲಪತಿಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ ವಿವಿಧ ಮಳಿಗೆಗಳಿಗೆ, ಸಂಶೋಧನಾ ತಾಕುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಕೃಷಿ ಮೇಳದ ವಹಿವಾಟು. ಈ ಬಾರಿ ಕೃಷಿ ಮೇಳಕ್ಕೆ ಒಟ್ಟು 10 ಲಕ್ಷಕ್ಕೂ ಮೀರಿ ರೈತರು ಭಾಗವಹಿಸಿದ್ದು, ಈ ಕೃಷಿ ಮೇಳದಲ್ಲಿ ಒಟ್ಟು ವಹಿವಾಟು ಬ್ಯಾಂಕ್ನ ಸಾಲದ ಸೌಲಭ್ಯಗಳನ್ನು ಹೊರತುಪಡಿಸಿ 5,35 ಲಕ್ಷ ರೂಪಾಯಿಗಳಷ್ಟಾಗಿರುತ್ತದೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳ ಬುಕ್ಕಿಂಗ್ ಆಗಿರುತ್ತದೆ. 2011ರ ಕೃಷಿ ಮೇಳ ಅತ್ಯಂತ ಯಶಸ್ವಿಯಾಗಿ ಜರುಗಲು ಕಾರಣಕರ್ತರಾದ ಕೃಷಿ ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗದವರಿಗೆ, ಪ್ರದರ್ಶನ ಮಳಿಗೆಗಳಿಗೆ, ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ರೈತ ಸಮುದಾಯಕ್ಕೆ ಹಾಗೂ ಕೃಷಿ ಮೇಳದ ಎಲ್ಲಾ ಪ್ರಾಯೋಜಕರಿಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಇದೇ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತಾ 2012ರ ಕೃಷಿ ಮೇಳದಲ್ಲಿ ಮತ್ತಷ್ಟು ನೂತನ ಆವಿಷ್ಕಾರಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.